ವೀಕ್ಷಕರಿಗೆಲ್ಲ ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ನಲ್ಲಿ ಸ್ವಾಗತ. ನಾನು ಪೂಜಾ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 3 ವರ್ಷಗಳಕ್ಕಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿ ಸಿಬ್ಬಂದಿಗಳನ್ನು ತಕ್ಷಣವೇ ವರ್ಗಾವಣೆ ಮಾಡಿ ಆಡಳಿತ ಸುಧಾರಣೆಗೊಳಿಸಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕೆಂದು ಕಲ್ಯಾಣ ಕರ್ನಾಟಕ ಭಾರತ ಮಜ್ದೂರ್ ಒಕ್ಕೂಟದ ಪದಾಧಿಕಾರಿಗಳು ಕಲಬುರಗಿಯ ಕೇಂದ್ರ ಕಚೇರಿಯಲ್ಲಿರುವ ವ್ಯವಸ್ಥಾಪಕ ನಿರ್ದೇಶಕ ಎಂ ರಾಚಪ್ಪ ಅವರಿಗೆ ನಿಯೋಗ ಮೂಲಕ ಭೇಟಿಯಾಗಿ ಮನವಿ ಪತ್ರ ಅರ್ಪಿಸಿ ಮನವಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಜಾನ್ಸನ್ ಜನವಡ್ಕರ್, ಗುಂಡಪ್ಪ, ಇತರೆ ಪದಾಧಿಕಾರಿಗಳಾದಂತಹ ಗಣಪತಿ ಸಕರಪ್ಪನವರ್, ಕವಿರಾಜ್ ಅವರುಗಳು ಉಪಸ್ಥಿತರಿದ್ದರು. ಧನಶೆಟ್ಟಿ ಮನ್ನಳ್ಳಿ ಅವರು ವಿಷಯ ವಿವರಿಸಿ ತಿಳಿಸಿದರು. ಅದಕ್ಕೆ ಎಂಡಿ ಎಂ ರಾಚಪ್ಪರವರು ಆಶ್ವಾಸನೆ ನೀಡಿ ತಕ್ಷಣವೇ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಈ ರೀತಿ ಒಟ್ಟು ಸರ್ ಒಬ್ಬರನ್ನು ಕೆಲಸ ಮಾಡಬೇಕು ಸರ್. ಒಂದು ಇಂಪ್ಲಿಮೆಂಟ್ ತೆಗಿಬೇಕಾಗ್ತದೆ ಸರ್, ಒಂದು ಅರಿಯರ್ಸ್ಗಳು ಕಟ್ಟಬೇಕಾಗತ್ತೆ ಸರ್. ಹೊಟ್ಟೆ ಕೇಳಕ್ಕೆ ಹೋದ್ರೆ ಆಯ್ತು ನಿಮ್ದು ಏನಾದರೂ ಮಾಡಿದ್ರೆ ಮನವಿ ಪತ್ರ ಕೊಟ್ಟಿದ್ದೀವಿ ಸರ್. ನಾವು ಕೊಟ್ಟರೆ ಇಲ್ಲಿ ತಂದು ಅದ್ರ ಪ್ರಕಾರ ಮಾಡಿ ಸರ್ ಅಂತ ಹೇಳಿದ್ರು ಸರ್. ಕೇಂದ್ರ ಕಚೇರಿ ಆದೇಶನೂ ಇದು ಮಾಡಿಲ್ಲ ಏನೇನು ಮಾಡಿಲ್ಲ ಸರ್. ಒಟ್ಟು ಒಂದು ಕರೆಕ್ಟ್ ಟೈಮಿಗೆ ಇದು ಬರಲ್ಲ ಸರ್. ಇಂಕ್ರಿಮೆಂಟ್ ಒಟ್ಟ ಕರೆಕ್ಟ್ ಟೈಮಿಗೆ ಹಾಕಲ್ಲ ಸರ್. ಜನವರಿಗೆ ಈ ವರ್ಷ ಜನವರಿಗೆ ಸರ್. ಆಮೇಲೆ ಒಬ್ಬರಿಗೆ 7 ವರ್ಷ ಸರ್ ಇಂಕ್ರಿಮೆಂಟ್ ಹಾಕಿಲ್ಲ, ಈಗ ಹಾಕ್ಯಾರಿ ಅರಿಯಸ್ ಒಟ್ಟು ಹಾಕ್ಬೇಕು ಸರ್. ಹೊಟ್ಟೆ ಕೇಳಕ್ಕೆ ಹೋದ್ರೆ ಹಾಕೊಂಡಾರ ಸರ್. ಆಯ್ತು ನಾಳೆಗೆ ಬನ್ನಿ, ನಾಳೆಗೆ ಬಂದು ನೋಡಕ್ಕೆ ಈ ರೀತಿ ಸರ್. PFದು ಭಾಳ ಮೇಜರ್ ಸಮಸ್ಯೆ. PFದ್ರೆ ನೀವು ಬೀದರ್ ಪೂರ ಆಗಬೇಕು ಸರ್. ನೀವು ನನ್ನೇ ಸರ್, ಬೇರೆ ಯಾರು ನಲ್ಲೇ 3 ಅಕೌಂಟ್ ಆಗಿದೆ ಸರ್. ಇಲ್ಲಿ ತನಕವ್ರಿಗೆ ನಾನು ಲೆಕ್ಕ ಕೊಡ್ಕೊಂಡು ಒಂದು 30 ಲೆಕ್ಕ ಕೊಟ್ಟಿದೆ ಸರ್. ಅದಕ್ಕೆ ಕೇಳಕ್ಕೆ ಹೋದ್ರೆ ನೀವು ಬಂದು ಆಮೇಲೆ ಬಿಟ್ಟೆ, ಆಮೇಲೆ ಸಲ ಬಿಟ್ಟಿದ್ದೀರಿ ಸರ್. ಡ್ರೈವರ್ ಟೇಬಲ್, ಕಂಡಕ್ಟರ್ ಟೇಬಲ್, ಎಲ್ಲ ಟೇಬಲ್ ಸಮಸ್ಯೆ. ಹೇಳೋದೇ ಬೇರೆ, ಇಲ್ಲಿ ಇರೋದೇ ಬೇರೆ ಅಂದ್ರೆ ಇದ್ರಾಗ ನಿಮ್ಮದು ಆದೇಶ ಪ್ರಕಾರ 3 ವರ್ಷ ಇದಾದ್ರೆ ಚೇಂಜ್ ಮಾಡಬೇಕು. ಆಲ್ರೆಡಿ ಭ್ರಷ್ಟಾಚಾರ ಆಗ್ಯಾರಲ್ಲ, ಎಷ್ಟು ದೊಡ್ಡ ಭ್ರಷ್ಟಾಚಾರ ಆಗ್ಯಾವ. ನಾವೇ ತೆಗಿದ್ದೀವಿ ಸರ್. ಅವು ಲೆಕ್ಕ ಕೊಟ್ಟಿದ್ದೀವಿ ಸರ್. ನೋಡಿ ಕೊಟ್ಟರು ತೆಗಿತಾರೆ ಸರ್. ನಿಮ್ದು ಆದೇಶ ಇದೆ ಸರ್. ನಿಮ್ಮ ಆದೇಶನೂ ಅವರು ಏನು ಮಾಡ್ತಾರೆ ಸರ್. ಯಾರಿದ್ದಾರೆ ಅಲ್ಲಿ ನಿಮ್ಮ ಸಿಬ್ಬಂದಿದವರು ಭಾಳ ಅಲ್ಲೇ ಇರ್ಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ ಎಲ್ಲರಿಗೂ. ಜಿಲ್ಲೆ ಬಿಟ್ಟು ಹೊರಗೆ ಬರಲ್ಲ. ಹಾಂ ಸರ್. ಡಿಪು ಹಾಕಿ ಸರ್. ಜಿಲ್ಲೆ ಬಿಡೋದ್ರೆ ಡಿಪು ಕೊಡೋಲ್ಲ ಸರ್. 15 ದಿವಸ ಕಳೆದುಕೊಂಡೆ ಸರ್, ಮಾಡಿಲ್ಲ. ಒಂದು ನಾವು ಇನ್ನೂ 15 ದಿವಸ ಎಕ್ಸ್ಟ್ರಾ ಹೋದ್ರು ನಿಮ್ಮ ಕಡೆ ಒಂದು ನಿಮ್ಮ ಗಮನ ತಂದು ಒಂದು ಗಾಡ್ ಮಾಡ್ಕೊಂಡು ಬಂದಿದೆ ಸರ್. ನಿಮ್ಮ ಕಡೆ 3 ವರ್ಷ ನೋಡಿ ಲಿಸ್ಟ್ ತೆಗೆದು 3 ವರ್ಷ ಮೇಲ್ಪಟ್ಟಿದ್ದಾರೆ ಯಾರ್ಯಾರಿದ್ದಾರೆ, ಒಂದೇ ಕಡೆ ಕೆಲಸ ಮಾಡೋರಿದ್ದಾರೆ. ಈಗೆಲ್ಲ ಟ್ರಾನ್ಸ್ಫರ್ ಸೀಸನ್ ಹೋಗ್ಬಿಟ್ಟಿದೆ. ಮುಂದಿನ ವರ್ಷನೇ ಮಾಡ್ಬೋದು. ಈಗ ಆಗಲ್ಲ, ಮುಂದಿನ ವರ್ಷ ಮಾಡಬೇಕು. ಲಿಮಿಟ್ ಇರ್ತದೆ. ಆ ಮಿತಿಂದ ನೋಡ್ತೀವಿ. ಈಗ ನೀವು ಮೊನ್ನೆ ಕಳಿಸಿದ್ರೆ ಸರ್, ಒಂದು ತಿಂಗಳ ಇನ್ನೂ ಕ್ಯಾಲೆಂಡರ್ ಮಾಡಿ ಸರ್. ಒಂದು ತಿಂಗಳ ಮಾಡಿ ಸರ್. ಟ್ರಾನ್ಸ್ಫರ್ ಹೊರಗಡೆ ಮುಟ್ಟಿಲ್ಲ ಅದರಿಗೆ ನಿಲ್ಸ್ಕೊಂಡ್ರೆ ಚೇಂಜ್ ಮಾಡೋದು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ. ವಂದನೆಗಳು.